ಹೇ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ಸೂಪರ್ ಆಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ. ಸುಪ್ರಿಯಾ ಲಾಗಲ್ಲಿ ಸ್ವಾಗತ ಇದೆ. ಸೊ ಟೈಮ್ ಏನಾಗಿದೆ ಅಂದರೆ 1:15 ಆಗಿದೆ. ನಾನು ಕೂಡ ತುಂಬ ಫ್ರೀ ಆಗಿದ್ದೀನಿ. ಕಂಟೆಂಟ್ ನೋಡಿ ಗೊತ್ತೇ ಆಗಿರಬೇಕು ಇವತ್ತಿನ ವಿಶೇಷ ಏನಿದೆ ಲಾಗಲ್ಲಿ ಅಂತೆ. ಟೈಟಲ್ ನೋಡಿ, ಸಾರಿ. ಸೊ ಇವಾಗ ಏನಿದೆ ಅಂದರೆ ನಾನು ಪೆಡಿಕ್ಯೂರ್ ಮನೇಲಿ ಹೆಂಗೆ ಮಾಡ್ಕೋಬೇಕು ಅಂತ ಆ ವಿಡಿಯೋನ ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ. ತುಂಬ ಅಂದರೆ ತುಂಬ ರಿಲ್ಯಾಕ್ಸ್ ಅನಿಸುತ್ತೆ. ಪ್ಲಸ್ ನಿಮ್ಮ ಸ್ಕಿನ್ ಟೋನ್ ಏನಿದೆಲ್ಲ ಚೆನ್ನಾಗಿರುತ್ತೆ. ನಿಮ್ಮ ಫುಟ್ವೇರ್ ಅಂದರೆ ಕಾಲಿರುತ್ತೆಲ್ಲ ತುಂಬ ಸ್ಮೂತ್ ಮತ್ತಂದರೆ ತುಂಬ ವೈಟಿಂಗ್ ಇರುತ್ತೆ. ತುಂಬ ರಿಲ್ಯಾಕ್ಸ್ ಕೂಡ ಅನಿಸುತ್ತೆ. ಸೊ ಅದು ಮನೇಲಿ ಹೆಂಗೆ ಮಾಡಬೇಕು ಅಂತ ಡೀಟೇಲ್ ಆಗಿ ವಿಡಿಯೋ ನಾನು ಹಾಕ್ತಾಯಿದ್ದೀನಿ. 5 ಸ್ಟೆಪ್ ಇದ್ದಾವೆ ಫ್ರೆಂಡ್ಸ್. 5 ಸ್ಟೆಪ್ನು ನೀವು ಫಾಲೋ ಮಾಡಬೇಕು. ಕೆಲವೊಬ್ಬರು ಹೆಣ್ಮಕ್ಳಿಗೆ ತುಂಬ ಬೋರ್ ಆಗುತ್ತೆ. ಏನಪ್ಪ ಅದು ಕಾಲು ತೊಳ್ಕೊಳ್ಳೋದಿದೆ, ಮನೆಯಲ್ಲಿ ತೊಳ್ಕೊಬೋದು, ಇಲ್ಲ ಸ್ನಾನ ಮಾಡುವಾಗ ಸ್ವಲ್ಪ ತೊಳ್ಕೊಂಡ್ರೆ ಹೋಗ್ತಂತೆ. ಆ ಥರ ಇಲ್ಲ ಫ್ರೆಂಡ್ಸ್. ನಾವು ಪಾರ್ಲರಲ್ಲಿ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿರ್ತಾರೆ. ಅಲ್ಲಿ ತುಂಬ ಕಾಮಾಗಿ ಮ್ಯೂಸಿಕ್ ಹಚ್ಚಿರ್ತಾರೆ. ಸೊ ನಾವು ನಮ್ಮ ಪೆಡಿಕ್ಯೂರ್ ಮಾಡ್ತಾ ಇರ್ತಾರೆ. ಆ ಫೀಲಿಂಗಲ್ಲಿ ನೀವು ಕೂಡ ನಿಮ್ಮ ಪೆಡಿಕ್ಯೂರ್ ಮನೇಲೇ ಮಾಡ್ಕೋಬೇಕು. ಸೊ ನನ್ನ ಕೂಡ ನೀವು ಹೆಂಗೆ ಮಾಡ್ಕೋಬೇಕು ಟಿಪ್ಸನ್ನು ಹೇಳ್ತಾ ಇದ್ದೀನಿ. ಅದು ಕ್ಯಾಂಡಲ್ ಹಚ್ಚಿರ್ತಾರೆ. ಸೊ ಅದೇ ಥರ ನಾನು ಮನೇಲಿ ಕೂಡ ನಿಮಗೆ ಹೇಳ್ತಾ ಇದ್ದೀನಿ. ಸೊ ಹೆಂಗೆ ಮಾಡಬೇಕು ಅಂತ ನೋಡ್ಕೊಂಡು ಬನ್ನಿ. ನೋಡಿ ಫ್ರೆಂಡ್ಸ್, ಇದು ಪ್ಲಾಸ್ಟಿಕ್ ಬುಟ್ಟಿ ಇದೆ. ಪುಟ್ಟಿ ಅನ್ಬೋದು. ಇದೊಂದು ತೊಗೊಂಡಿದ್ದೀನಿ ನಾನು. ನೋಡ್ಬೋದಾ, ನೀರು ಕೂಡ ಚೆನ್ನಾಗಿ ಬಾಯ್ಲ್ ಆಗಿದೆ. ಇವಾಗ ಏನಂದರೆ ಸ್ಕ್ರಬ್ಬಿಂಗ್, ಮಾಯ್ಶ್ಚರೈಸರ್, ನೇಲ್ ಪಾಲಿಶ್, ನೇಲ್ ಕಟ್ ಪ್ಲಸ್ ಬ್ರಷ್ ಎಲ್ಲಷ್ಟು ತೊಗೋಬೇಕು. ಸೊ ಮನೇಲಿ ಎಲ್ಲ ಅವೈಲೇಬಲ್ ಇರುತ್ತೆ. ಅದೇ ಥರ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಫಸ್ಟ್ ಆಫ್ ಆಲ್ ನಾವು ಸ್ಕ್ರಬ್ಬಿಂಗ್ ಮಾಡ್ಕೊಳ್ಳೋಣ. ಸೊ ನಾನು ಪ್ಯಾಕನ್ನು ಆನ್ಲೈನ್ ತರಿಸಿದ್ದೆ. ಇದು ಮುಲ್ತಾನಿ ಮಿಟ್ಟಿ ಇದೆ ಫ್ರೆಂಡ್ಸ್. ನಾನು ಇಲ್ಲಿ 1 ಟೇಬಲ್ ಸ್ಪೂನ್ ಆಫ್ ಮುಲ್ತಾನಿ ಮಿಟ್ಟಿ ಹಾಕ್ತಾ ಇದ್ದೀನಿ. ನೋಡಿ, ಇದರಲ್ಲಿ ನಮಗೆ ಗುಲಾಬ್ ಜಲ್ ಆ್ಯಡ್ ಮಾಡ್ಬೋದು, ಇಲ್ಲಾಂದರೆ ವಾಟರ್ ಆ್ಯಡ್ ಮಾಡ್ಬೋದು. ಇಲ್ಲಿ ನಾನು ಗುಲಾಬ್ ಜಲ್ ಆ್ಯಡ್ ಮಾಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಈ ಥರ ನೋಡಿ, ಇಲ್ಲಿ ಗುಲಾಬ್ ಜಲ್ ಇದೆ. ಇದು ಚೆನ್ನಾಗಿ ಗುಲಾಬ್ ಜಲ್ ತೊಗೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಇವೆರಡು ಪ್ಯಾಕ್ ಕೂಡ ರೆಡಿ ಇದೆ. ಸೊ ನಡೀರಿ ಪೆಡಿಕ್ಯೂರ್ ಮಾಡ್ಕೊಳ್ಳೋಣ. ಹೇ ಫ್ರೆಂಡ್ಸ್, ಇಲ್ಲಿ ನೋಡಿ ನಾನು ಬ್ರೂ ಕಾಫಿ ತೊಗೊಂಡಿದ್ದೀನಿ. ಇದಕ್ಕೆ ಏನು ಮಾಡಬೇಕು ಅಂದರೆ ಇದರದ್ದು ಸ್ಕ್ರಬ್ಬಿಂಗ್ ಮಾಡ್ಕೊಳ್ಳೋಣ ಹೇಗೆ ಅಂತ ನೋಡ್ಕೊಂಬರೋಣ. ಇವಾಗ ಒಂದು ಬೌಲ್ ತೊಗೊಂಡಿದ್ದೀನಿ. ಆ ಬೌಲಲ್ಲಿ ನಾನು ಈ ಕಾಫಿ ಇದೆಯಲ್ಲ, ಈ ಕಾಫಿ ಹಾಕ್ತಾಯಿದ್ದೀನಿ. ಇದಕ್ಕೆ ವೈಟ್ನಿಂಗ್ ಆಗುತ್ತೆ. ನಿಮ್ಮ ಕಾಲು ಮತ್ತಂದರೆ ಬ್ಲಡ್ ಸರ್ಕ್ಯುಲೇಷನ್ ಆಗೋಕ್ಕೆ ತುಂಬ ಸುಲಭ ಆಗುತ್ತೆ. ಇವಾಗ ನೋಡಿ ಫ್ರೆಂಡ್ಸ್, ಇದರಲ್ಲಿ ನಾನು ಕಾಫಿ, ಶುಗರ್ ಪ್ಲಸ್ ಕೊಕೊನಟ್ ಆಯಿಲ್ ತೊಗೊಂಡಿದ್ದೀನಿ. ಇದು ಚೆನ್ನಾಗಿ ನಾನು ಇಲ್ಲಿ ಈ ಥರ ಕೊಕೊನಟ್ ಆಯಿಲ್ ಇನ್ನೊಂದು ಸ್ವಲ್ಪ ಹಾಕ್ತಾಯಿದ್ದೀನಿ. ನಾವು ಇದು ಚಮಚಲ್ಲಿ ಚೆನ್ನಾಗಿ ಇಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ನೀವು ಪಾರ್ಲರ್ಗೆ ಹೋಗೋದು ಅವಶ್ಯಕತೆಯೇ ಇರೋದಿಲ್ಲ. ಆ ಥರ ನಿಮ್ಮ ಫುಟ್ವೇರ್ ಅಂದರೆ ಕಾಲು ತುಂಬ ಚೆನ್ನಾಗಿ ಆಗುತ್ತೆ. ಸೊ ಇಷ್ಟು ಕಾಮ್ ಮತ್ತಂದರೆ ರಿಲ್ಯಾಕ್ಸ್ ಅನಿಸುತ್ತೆ. ಕಾಲು ಕೂಡ ತುಂಬ ವೈಟ್ನಿಂಗ್ ಆಗುತ್ತೆ. ನೀವು ಮಂತ್ಲಿ ಇಲ್ಲ 2 ಮಂತ್ 15 ಡೇಸ್ ಈ ಥರ ಮಾಡ್ಕೋಬೋದು. ನಿಮ್ಮ ಕಾಲನ್ನು ನೀವೇ ತುಂಬ ನೋಡಿ ಫ್ರೆಂಡ್ಸ್, ನಾನು ಇಲ್ಲಿ ವಾಮ್ ವಾಟರ್ ತೊಗೊಂಡಿದ್ದೀನಿ. ಈಗ ಈ ವಾಮ್ ವಾಟರಲ್ಲಿ ನೀವು ಏನೇನು ಮಿಕ್ಸ್ ಮಾಡಬೇಕು ಹೇಳ್ತೀನಿ ನಾನು. ಇಲ್ಲಿ ನಾನು ನೋಡಿ ಇಲ್ಲಿ ಶಾಂಪೂ ಹಾಕ್ತಾಯಿದ್ದೀನಿ. ನಿಮ್ಮ ಹತ್ರ ಬಾಡಿ ಕೇರ್ ಶಾಂಪೂ ಇದ್ದರೆ ಅದನ್ನು ಹಾಕ್ಬೋದು. ನಾನು ಇಲ್ಲಿ ಡವ್ ಶಾಂಪೂ ಹಾಕ್ತಾಯಿದ್ದೀನಿ. ಯಾಕಂದರೆ ಮನೇಲೇ ಏನೇನು ಅವೈಲೇಬಲ್ ಇದೆಯಲ್ಲ ಅದೇ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ನೀವು ಕೂಡ ನಿಮ್ಮ ಮನೇಲೇ ಶಾಂಪೂ ಇದ್ದರೆ ಶಾಂಪೂ ಹಾಕ್ಬೋದು. ಇಲ್ಲಾಂದರೆ ನೀವು ಬಾಡಿ ವಾಶ್ ಯೂಸ್ ಮಾಡ್ತಾಯಿದ್ರೆ ಅದು ತುಂಬ ಚೆನ್ನಾಗಿರುತ್ತೆ, ಅದು ಕೂಡ ಹಾಕ್ಬೋದು. ನೋಡಿ, ನಿಂಬೆಹಣ್ಣು ಕೂಡ ಹಾಕ್ತಾಯಿದ್ದೀನಿ. ಇದು ಚೆನ್ನಾಗಿ ಕಳಿಸೋಣ ಫ್ರೆಂಡ್ಸ್. ನಾವು ಇವಾಗ ನಡ್ರಿ ಫ್ರೆಂಡ್ಸ್, ನಾವು ಸ್ಟಾರ್ಟ್ ಮಾಡೋಣ ನಮ್ಮ ಪೆಡಿಗ್ರಫಿ. ಇದಕ್ಕೆ ಏನೇನು ಬೇಕು ಎಲ್ಲನೂ ತೊಗೊಂಡಿದ್ದೀನಿ. ಇಲ್ಲಿ ಮಾಯ್ಶ್ಚರೈಸರ್, ಬ್ರಷ್, ನೇಲ್ ಕಟ್ ಮತ್ತಂದರೆ ಇದು ಏನಿದೆ ಅಂದರೆ ಪ್ಯಾಕ್, ಸ್ಕ್ರಬ್ಬಿಂಗ್ ಮತ್ತು ಇದು ವಾಮ್ ವಾಟರ್, ಶಾಂಪೂ ಪ್ಲಸ್ ಇದು. ಇವಾಗ ಏನಿದೆ ನಿಮ್ಮ ಕಾಲುಗಳು ಇದರಲ್ಲಿ ನೀವು ಡೀಪಾಗಿ ಒಳಗಿಡಬೇಕು. ಸ್ಟಾರ್ಟಿಂಗ್ ಮಾಡೋದ್ರಿಂದ ಅಂದರೆ ವಾಮ್ ವಾಟರ್ ಇರುತ್ತಲ್ಲ, ತುಂಬಾ ಕಾಲು ಕಾಯಕತ್ತವ ಫ್ರೆಂಡ್.
ಅಂದರೂ ಕೂಡ ಈ ಥರ ಚೆನ್ನಾಗಿ ಡೀಪ್ ಮಾಡಬೇಕು. ಈ ಥರ ಡೀಪ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಎಲ್ಲ ಹೊಲಸು ಹೊರಗೆ ಹೋಗುತ್ತೆ. ಇದು ನಾನು ಜ್ಯುವೆಲರಿ ಏನಿದೆ ಸ್ವಲ್ಪ ಹೊತ್ತು ನೀವು ತೆಗೆದಿಡ್ಬೋದು, ಯಾಕಂದರೆ ನಿಮ್ಮ ಎಲ್ಲ ಕಾಲು ಚೆನ್ನಾಗಿ ಕ್ಲಿಯರ್ ಆಗುತ್ತೆ. ನೋಡಿ ಎಷ್ಟೊಂದು ನೋಡಿ ಫ್ರೆಂಡ್ಸ್, ನಾನು ಸಿಲ್ವರ್ ಜ್ಯುವೆಲರಿ ತೆಗೆದಿದ್ದೀನಿ. ಇವಾಗ ನೋಡಿ ಚೆನ್ನಾಗಿ ನಾವು ನಮ್ಮ ಕಾಲನ್ನು ಚೆನ್ನಾಗಿ ಈ ಥರ ಇದು ಇರುತ್ತಲ್ಲ ಈ ಥರ ಹಿಂಗೆ ತಿಕ್ಕಬೇಕು ಫ್ರೆಂಡ್ಸ್. ಒಂದು ಚೆನ್ನಾಗಿ ಕಾಮ್ ಇರೋದು ಅಂದರೆ ತುಂಬ ರಿಲ್ಯಾಕ್ಸ್. ನಿಮ್ಗೆ ಇಷ್ಟವಾದ ಮ್ಯೂಸಿಕ್ ತುಂಬ ಫೇವ್ರೇಟ್ ಇದೆ, ಆ ಮ್ಯೂಸಿಕ್ ಕೂಡ ಹಚ್ಚಬೇಕು ಫ್ರೆಂಡ್ಸ್. ಅಂದರೆ ನಿಮಗೆ ತುಂಬ ರಿಲ್ಯಾಕ್ಸ್ ಅನಿಸುತ್ತೆ ಈ ಥರ ಮಾಡುವಾಗ. ನೀವು ಪಾರ್ಲರಲ್ಲಿ ನೋಡ್ಬೋದಲ್ಲ, ಅಲ್ಲಿ ತುಂಬ ಒಂದು ಚೆನ್ನಾಗಿ ರಿಲ್ಯಾಕ್ಸೇಷನ್ ಮ್ಯೂಸಿಕ್ ಹಚ್ಚಿರ್ತಾರೆ ಮತ್ತು ಚೆನ್ನಾಗಿ ಡೀಪ್ ಕ್ಲೀನ್ ನಿಮ್ಮ ಪೆಡಿಕ್ಯೂರ್ ಮಾಡ್ತಾ ಇರ್ತಾರೆ. ಆವಾಗ ತುಂಬ ಚೆನ್ನಾಗಿ ಅನಿಸುತ್ತೆ ನಮಗೆ. ಅದೇ ಥರ ನೀವು ಕೂಡ ಮಾಡಬೇಕು ಫ್ರೆಂಡ್ಸ್ ಮನೆಯಲ್ಲೇ, ಯಾಕಂದರೆ ರಿಲ್ಯಾಕ್ಸೇಷನ್ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಕಾಲು ಕೂಡ ತುಂಬ ಕ್ಲೀನಾಗಿ ಇರುತ್ತೆ. ನೋಡಿ ಎಷ್ಟೊಂದು ಟ್ಯಾನ್ ಆಗಿದೆ. ಸ್ವಲ್ಪ 10 ಇಲ್ಲ 20 ಮಿನಿಟ್ ಇದಕ್ಕೆ ಸ್ಮೋಕ್ ಮಾಡೋಣ ಈ ಥರನೇ. ಇವಾಗ ಫ್ರೆಂಡ್ಸ್ 10 ಮಿನಿಟ್ ಇಲ್ಲಿ ನಮ್ಮ ಕಾಲು ಏನಿದೆಯಲ್ಲ ನೀರಲ್ಲಿ ಸ್ಮೋಕ್ ಆಗಿದೆ. ನೋಡಿ ಸ್ವಲ್ಪನೇ ಕ್ಲಿಯರ್ ಆಗಿದೆ, ನೋಡ್ಬೋದಾ. ಇವಾಗ ನಾವು ಸ್ಕ್ರಬ್ಬಿಂಗ್ ಹಚ್ಕೊಳ್ಳೋಣ. ಇಲ್ಲಿದೆ ನೋಡಿ ಫ್ರೆಂಡ್ಸ್, ಚೆನ್ನಾಗಿ ನಾವು ಸ್ಕ್ರಬ್ಬಿಂಗ್ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀವಿ. ಇವಾಗ ನಿಮ್ಮ ಕಾಲಿಗೆ ಚೆನ್ನಾಗಿ ಸ್ಕ್ರಬ್ಬಿಂಗ್ ಮಾಡ್ಕೊಳ್ಳೋಣ. ನೋಡಿ ಈ ಥರ ಚೆನ್ನಾಗಿ ಮಸಾಜ್ ಮಾಡ್ಕೋಬೇಕು. ಕಾಲು ತುಂಬ ಅಂದರೆ ತುಂಬ ರಿಲ್ಯಾಕ್ಸ್ ಅನಿಸುತ್ತೆ ಫ್ರೆಂಡ್ಸ್. ಇವಾಗ ಚೆನ್ನಾಗಿ ಇದೆ, ಕೈ ಕಾಲಿಗೂ ಕೂಡ ಚೆನ್ನಾಗಿ ಈ ಥರ ಸ್ಕ್ರಬ್ಬಿಂಗ್ ಮಾಡ್ಕೊಳ್ಳೋಣ. ತುಂಬ ಚೆನ್ನಾಗಿ ಸ್ಕ್ರಬ್ಬಿಂಗ್ ಮಾಡ್ಕೋಬೇಕು. ಇದರಲ್ಲಿ ಕೊಕೊನಟ್ ಆಯಿಲ್ ಇದೆಲ್ಲ ಫ್ರೆಂಡ್ಸ್, ಅದು ನರಿಶಿಂಗ್ ಕೊಡುತ್ತೆ ನಿಮ್ಮ ಕಾಲಿಗೆ. ಶುಗರ್ ಏನಿರುತ್ತೆ ಅದರಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ. ಪ್ಲಸ್ ಇದು ಕಾಫಿ ಏನಿರುತ್ತಲ್ಲ ಪ್ಲಸ್ ಎಲ್ಲನೂ ನಿಮ್ಮ ಟ್ಯಾನ್ ಇರುತ್ತಲ್ಲ ಫ್ರೆಂಡ್ಸ್, ಆ ನಿಮ್ಮ ಟ್ಯಾನ್ ತೆಗೆದು ಹಾಕುತ್ತೆ. ಅದಕ್ಕೆ ಇದು ಪ್ಯಾಕ್ ತುಂಬ ಚೆನ್ನಾಗಿದೆ ಅಂತ ನಾನು ಈ ಪ್ಯಾಕನ್ನು ನಿಮಗೆ ಸಜೆಸ್ಟ್ ಮಾಡಿದ್ದೀನಿ. ಸ್ವಲ್ಪ ಡ್ರೈ ಆಗೋಕ್ಕೆ ಬಿಡೋಣ ಫ್ರೆಂಡ್ಸ್. ಸ್ವಲ್ಪ ಓನ್ಲಿ 5 ಮಿನಿಟ್ ಇದಕ್ಕೆ ಡ್ರೈ ಆಗೋಕ್ಕೆ ಬಿಡೋಣ. ಸ್ವಲ್ಪ ಚೆನ್ನಾಗಿ ಹಚ್ಕೊಂಡಿವಿ ನೋಡಿ. ಇವಾಗ ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಡ್ರೈ ಆಗಿದೆ. ಇವಾಗ ಮತ್ತೆ ಕಾಲು ನಾವು ಚೆನ್ನಾಗಿ ವಾಶ್ ಮಾಡ್ಕೊಳ್ಳೋಣ. ಇವಾಗ ಏನಿದೆ ನಮ್ಮ ಕಾಲಿಗೆ ಈ ಥರ ಒಂದು ಕಲ್ಲಿಲೆ ಚೆನ್ನಾಗಿ ಈ ಥರ ತಿಕ್ಕೋಬೇಕು ಫ್ರೆಂಡ್ಸ್.
ನೋಡಿ. ಈ ಮುಲ್ತಾನಿ ಮಿಟ್ಟಿ ಪ್ಯಾಕ್ ಇದೆ, ಇದಕ್ಕೂ ಕೂಡ ತುಂಬ ಟ್ಯಾನ್ ಮತ್ತಂದರೆ ಎಲ್ಲ ಹೊಲಸು ಹೊರಗೆ ಹೋಗುತ್ತೆ ಅಂತಾರೆ. ಸೊ ನಾವು ಎಲ್ಲ ಹೆಣ್ಮಕ್ಳು ಮುಖಕ್ಕೆ ಜಾಸ್ತಿ ಹಚ್ಕೋತೀವಿ, ಬಟ್ ನಾವು ಇದಕ್ಕೆ ಹಚ್ಕೊಳ್ಳೋದೇ ಇಲ್ಲ. ನಮ್ಮ ಕಾಲಿಗೆ ಜಾಸ್ತಿ ಕೇರ್ ಮಾಡೋದಿಲ್ಲ, ಬಟ್ ಎಲ್ಲ ಹೆಣ್ಮಕ್ಳಿಗೂ ಅವ್ರ ಕಾಲಿಗೂ ಕೂಡ ಚೆನ್ನಾಗಿ ಕೇರ್ ಮಾಡಬೇಕು, ಯಾಕಂದರೆ ಹೆಣ್ಮಕ್ಳಿಗೆ ಎಲ್ಲಷ್ಟು ಇಂಪಾರ್ಟೆಂಟ್ ಇರುತ್ತೆ. ಇವಾಗ ನೋಡಿ ಫ್ರೆಂಡ್ಸ್, ಡ್ರೈ ಆಗ್ತಾ ಇದೆ. ಸೊ ಫ್ರೆಂಡ್ಸ್, ಡ್ರೈ ಆಗಿದೆ, ಇದು ಕೂಡ ಚೆನ್ನಾಗಿ ತೊಳ್ಕೊಂಡು ಬಿಡೋಣ. ನೀವು ಫಸ್ಟ್ ಟೈಮ್ ಮಾಡ್ತಾ ಇದ್ದೀರಾ ಅಂದರೆ ಫಸ್ಟ್ ಟೈಮಲ್ಲೇ ನಿಮ್ಮ ಕಾಲಿನ ಇಫೆಕ್ಟ್ ಚೆನ್ನಾಗಿ ಕಾಣುತ್ತೆ. ಎಷ್ಟೊಂದು ಗ್ಲೋಯಿಂಗ್ ಮತ್ತಂದರೆ ಎಷ್ಟೊಂದು ಸಾಫ್ಟ್, ತುಂಬ ಚೆನ್ನಾಗಿ ಕಾಣ್ತಾ ಇದ್ದಾವೆ, ತುಂಬ ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದ್ದಾವೆ ಅನಿಸುತ್ತೆ ಕಾಲು. ಮತ್ತಂದರೆ ನಿಮ್ಮ ಫುಟ್ವೇರ್ ನೋಡಿದ್ರೆ ಇವು ಪ್ರತಿ ಸಲ ಮಾಡ್ಕೋಬೇಕು ಮನೇಲಿ ಅಂತ ಖಂಡಿತ ಅನಿಸುತ್ತೆ ಫ್ರೆಂಡ್ಸ್. ಸೊ ನೋಡಿ ಕಾಲಷ್ಟಕ್ಕೆ ಹೆಂಗಾಗಿದ್ದಾವೆ. ಇವಾಗ ಇದು ಬ್ರಷ್ ಇದೆ ಫ್ರೆಂಡ್ಸ್, ನೋಡ್ಬೋದಾ? ಈ ಬ್ರಷಲ್ಲೇ ನಾವು ಈ ಥರ ಇಲ್ಲಿ ಏನು ಡಲ್ಟ್ ಇರುತ್ತಲ್ಲ ಫ್ರೆಂಡ್ಸ್, ನಮ್ಮ ಉಗುರಲ್ಲಿ ಎಲ್ಲನೂ ಕ್ಲಿಯರ್ ಆಗುತ್ತೆ. ಯಾಕಂದರೆ ಇವಾಗ ಕಾಲು ತುಂಬ ನೆಂದಿರ್ತಾವೆಲ್ಲ, ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಈ ಥರ ಸೈಡಲ್ಲಿ ಕೂಡ ನೀವು ಚೆನ್ನಾಗಿ ಬ್ರಷಿಂಗ್ ಮಾಡಬೇಕು. ಇವಾಗ ಚೆನ್ನಾಗಿ ಬ್ರಷಿಂಗ್ ಕೂಡ ಮಾಡಿದ್ದೀವಿ ನೋಡಿ, ತುಂಬ ಬ್ಯೂಟಿಫುಲ್ಲಾಗಿ ಆಗಿದ್ದಾವೆ ಕಾಲು. ಇವಾಗ ನಾವು ಏನಿದೆ ಲಾಸ್ಟ್ ಪ್ರೊಸೀಜರ್ ಏನಪ್ಪ ಅಂದರೆ, ಲಾಸ್ಟ್ ಇಲ್ಲ ಇನ್ನು ಫ್ರೆಂಡ್ಸ್, ಇದು ಸೆಕೆಂಡ್ ಲಾಸ್ಟ್ ಅನ್ಬೋದು. ಇವಾಗ ಏನಿದೆ ನಾವು ಚೆನ್ನಾಗಿ ಉಗುರು ತಗೊಳ್ಳೋಣ. ಈ ಥರ ಎಲ್ಲಷ್ಟು ಉಗುರು ನಾನು ತಕ್ಕೊತೀನಿ ನೋಡಿ ಚೆನ್ನಾಗಿ ನಾನು ಉಗುರು ಕೂಡ ಎಲ್ಲ ಕಡೆಯಿಂದ ತಗೊಂಡಿದ್ದೀನಿ. ಇವಾಗ ಇದು ನೇಲ್ ಪಾಲಿಶ್ ಇದೆಲ್ಲ ನಾವು ರಿಮೂವ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಕಾಲು ಎಷ್ಟೊಂದು ಕ್ಲೀನ್ ಆಗಿದೆ. ಸೊ ಇವಾಗ ಈ ನೇಲ್ ಪಾಲಿಶ್ ಎಲ್ಲ ನಾವು ರಿಮೂವ್ ಮಾಡೋಣ. ನಾ ಇಲ್ಲಿ ಲ್ಯಾಕ್ಮಿ ನೇಲ್ ಕಲರ್ ರಿಮೂವರ್ಲೇ ರಿಮೂವ್ ಮಾಡ್ತಾ ಇದ್ದೀನಿ ನೋಡಿ. ನೋಡಿ ಫ್ರೆಂಡ್ಸ್, ನಾನು ತುಂಬ ನೋಡಿ ಚೆನ್ನಾಗಿ ಈ ಪೆಡಿಕ್ಯೂರ್ ಆಲ್ಮೋಸ್ಟ್ ಮುಗಿಸ್ಕೊಂಡಿದ್ದೀನಿ. ಇವಾಗ ಏನಿದೆ ನಮ್ಮ ಕಾಲಿಗೆ ನಾವು ಮಾಯ್ಶ್ಚರೈಸರ್ ಅಪ್ಲೈ ಮಾಡ್ಕೊಳ್ಳೋಣ. ನಾನು ಇಲ್ಲಿ ಮಾಮಾ ಅರ್ತ್ ಮಾಯ್ಶ್ಚರೈಸರ್ ಅಪ್ಲೈ ಮಾಡ್ಕೋತಾ ಇದ್ದೀನಿ. ನಿಮ್ಮ ಹತ್ರ ಯಾವ ಮಾಯ್ಶ್ಚರೈಸರ್ ಅವೈಲೇಬಲ್ ಇದೆ ಆ ಮಾಯ್ಶ್ಚರೈಸರ್ ನೀವು ಅಪ್ಲೈ ಮಾಡ್ಕೋಬೋದು. ಫುಲ್ ಕಾಲಿಗೆ ನೀವು ಚೆನ್ನಾಗಿ ಈ ಥರ ಮಾಯ್ಶ್ಚರೈಸರ್ ಮಾಡ್ಕೋಬೇಕು ಫ್ರೆಂಡ್ಸ್. ಯಾಕಂದರೆ ನೀರಲ್ಲಿ ತುಂಬ ಇಟ್ಟು ಡ್ರೈ ಆಗಿರುತ್ತೆ.
ಸೊ ಈ ಥರ ಮಾಯ್ಶ್ಚರೈಸರ್ ಮಾಡಿಕೊಂಡ್ರೆ ಹೈಡ್ರೇಟ್ ಇರುತ್ತೆ ನಿಮ್ಮ ಕಾಲು, ತುಂಬ ಚೆನ್ನಾಗಿ ಮಾಯ್ಶ್ಚರೈಸ್ ಆಗಿರುತ್ತೆ. ನೋಡಿ ಎಷ್ಟೊಂದು ಡಿಫ್ರೆಂಟ್ ಅನ್ನಿಸ್ತಾ ಇದೆ ಅಲ್ವಾ ಮಾಯ್ಶ್ಚರೈಸರ್ ಮಾಡ್ಕೊಂಡ್ಮೇಲೆ. ಈ ಮಾಮಾ ಅರ್ತ್ ಮಾಯ್ಶ್ಚರೈಸರ್ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಬಾಡಿ ಮಾಯ್ಶ್ಚರೈಸರ್ ಇದೆ ಇದು. ನಾನು ಇದೇ ಅಪ್ಲೈ ಮಾಡೋದು, ತುಂಬ ಚೆನ್ನಾಗಿದೆ. ನಿಮಗೂ ಕೂಡ ಬೇಕಾಗಿದ್ದರೆ ಹೇಳಿ, ನಾನು ಖಂಡಿತ ನಿಮ್ಮ ಹತ್ರ ಈ ಲಿಂಕನ್ನು ಏನಿದೆಯಲ್ಲ ಸೆಂಡ್ ಮಾಡ್ತೀನಿ. ಎಲ್ಲ ನೇಲ್ಸ್ಗೆ, ಬ್ಯಾಕ್, ಫ್ರಂಟ್ ಎಲ್ಲ ಕಡೆ ಚೆನ್ನಾಗಿ ನೀವು ಈ ಥರ ಮಾಯ್ಶ್ಚರೈಸರ್ ಮಾಡಿಕೊಂಡು ಅಪ್ಲೈ ಮಾಡ್ಕೋಬೇಕು. ನೋಡಿ ಇವಾಗ ಮಾಯ್ಶ್ಚರೈಸರ್ ಕಂಪ್ಲೀಟ್ ಆಗಿ ಫೋಟೋಗ್ರಫಿ ಕೂಡ ಆಗಿದೆ. ನೋಡ್ಬೋದಾ ಎಷ್ಟೊಂದು ಕ್ಲೀನ್ ಆಗಿದೆ. ಇವಾಗ ನೇಲ್ ಪಾಲಿಶ್ ಅಪ್ಲೈ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಬ್ರೌನ್ ಶೇಪ್ ನೇಲ್ ಪಾಲಿಶ್ ಅಪ್ಲೈ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇದೇ ಥರ ಎಲ್ಲ ಕಡೆ ನೀವು ನೇಲ್ ಪಾಲಿಶ್ ಅಪ್ಲೈ ಮಾಡ್ಬೋದು ಫ್ರೆಂಡ್ಸ್. ತುಂಬ ಚೆನ್ನಾಗಿ ನೇಲ್ ಪಾಲಿಶ್ ಕೂಡ ಅಪ್ಲೈ ಮಾಡ್ಕೊಂಡಿದ್ದೀನಿ. ಇವಾಗ ಪೆಡಿಕ್ಯೂರ್ ಕಂಪ್ಲೀಟ್ ಆಗಿದೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಖಂಡಿತ ಒಂದು ಲೈಕ್ ಮತ್ತಂದರೆ ಕಮೆಂಟ್ ತಿಳಿಸಿ, ಪ್ಲಸ್ ಸಬ್ಸ್ಕ್ರೈಬ್ ಮಾಡಿ. ಇವಾಗ ನಿಮ್ಮ ಜ್ಯುವೆಲರಿ ನೀವು ಹಾಕೋಬಹುದು. ನಾನು ಕೂಡ ಇಲ್ಲಿ ನನ್ನ ಜ್ಯುವೆಲರಿ ಹಾಕುತ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ನಾನು ನನ್ನ ಜ್ಯುವೆಲರಿ ಕೂಡ ಹಾಕ್ಕೊಂಡಿದ್ದೀನಿ. ತುಂಬ ಬ್ಯೂಟಿಫುಲ್ ಆಗಿ ಒಂದು ಪೆಡಿಕ್ಯೂರ್ ನಾನು ಮನೆಯಲ್ಲೇ ಮಾಡ್ಕೊಂಡಿದ್ದೀನಿ. ನೀವು ಕೂಡ ಖಂಡಿತ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಕಾಣ್ತಾ ಇದ್ದಾವೆ ನೋಡಿ, ತುಂಬ ಬ್ಯೂಟಿಫುಲ್ ಆಗಿ ಕಾಣ್ತಾ